ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಟೊಮೊಟೊ ಕೆಚಪ್. ನಾವು ಮಾರ್ಕೆಟಲ್ಲಿ ತರ್ತೀವಲ್ವ ಟೊಮೊಟೊ ಕೆಚಪ್, ಅದೇ ಟೇಸ್ಟಲ್ಲಿ ಅದೇ ಕಲರಲ್ಲಿ ನಾವು ಹೆಲ್ದಿಯಾಗಿ ಮನೆಯಲ್ಲೇ ಟೊಮೊಟೊ ಕೆಚಪ್ನ ಮಾಡ್ಕೋಬೋದು. ದೊಡ್ಡವರಿಂದ ಹಿಡಿದು ಚಿಕ್ಕವರವರೆಗೂ ಯಾರೇ ಏನೇ ಸ್ನ್ಯಾಕ್ಸ್ ತಿಂದ್ರೂ ಟೊಮೊಟೊ ಕೆಚಪ್ ಇರಲೇಬೇಕು. ಹಾಗಾಗಿಬಿಟ್ಟು ಮನೆಯಲ್ಲೇ ನಾವು ಹೆಲ್ದಿಯಾಗಿ ಮಾಡ್ಕೋಬೇಕಾದ್ರೆ ನಾವು ಮಾರ್ಕೆಟಿಂದ ಯಾಕೆ ತರಬೇಕು ಅಲ್ವಾ, ಮನೆಯಲ್ಲಿ ಒಂದು ಅರ್ಧ ಕೆಜಿಯಷ್ಟು ಹುಳಿ ಟೊಮೊಟೊ, ಚೆನ್ನಾಗಿರೋ ಹುಳಿ ಟೊಮೊಟೊನ ಚೆನ್ನಾಗಿ ಚಿಕ್ಕದಾಗಿ ಕಟ್ ಮಾಡ್ಕೊಂಬಿಟ್ಟು ಕುಕ್ಕರ್ಗೆ ಬೇಯಿಸೋದಕ್ಕೆ ಇಡಬೇಕು. ಅದಕ್ಕೆ ಸ್ವಲ್ಪ ಶುಂಠಿ ಹಾಗೆ ಬೆಳ್ಳುಳ್ಳಿನ ಆ್ಯಡ್ ಮಾಡಿಕೊಂಡು ಇದ್ದರೆ ಸ್ಪೈಸಿಯಾಗಿ ಚೆನ್ನಾಗಿರುತ್ತೆ. ಹಾಗೆ ಒಂದು ಚಕ್ಕೆ, ಒಂದು ಲವಂಗನ ಕೂಡ ಆ್ಯಡ್ ಮಾಡ್ಕೊಳ್ತಿದ್ದೀನಿ. ಗುಂಟು ಮೆಣಸಿನ್ಕಾಯಿ ಒಂದು 4, ಬ್ಯಾಡಗೆ ಮೆಣಸಿನ್ಕಾಯಿ ಒಂದು 3 ಹಾಕ್ಕೊಂಡಿದ್ದೀನಿ. ನಿಮಗೇನಾದರೂ ಸ್ವಲ್ಪ ಖಾರ ಸ್ಪೈಸಿಯಾಗಿರಲಿ ಅಂತ ಗುಂಟು ಮೆಣಸಿನ್ಕಾಯಿನ ಸ್ವಲ್ಪ ಇನ್ನೊಂದೆರಡು ಜಾಸ್ತಿ ಹಾಕ್ಕೊಳ್ಳಿ. ಒಂದು ಅರ್ಧ ಗ್ಲಾಸಷ್ಟು ನೀರು, ನಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ನಾವು ಉಪ್ಪನ್ನ ಆ್ಯಡ್ ಮಾಡ್ಕೊಂಬಿಟ್ಟು ಕುಕ್ಕರ್ನ ಕ್ಲೋಸ್ ಮಾಡಬೇಕು. ನೆಕ್ಸ್ಟು ಒಂದು 4ರಿಂದ 5 ವಿಷಲ್ ಆದಮೇಲೆ ಅದು ಕಂಪ್ಲೀಟಾಗಿ ಚೆನ್ನಾಗಿ ಬೆಂದಿರುತ್ತೆ. ಈ ಥರ ಸ್ಮೂತಾಗಿ ಚೆನ್ನಾಗಿ ಬೇಯಿಸ್ಕೊಂಡ್ಮೇಲೆ ನಾವು ಒಂದು ಮಿಕ್ಸಿ ಜಾರಿಗೆ ಸರ್ವ್ ಮಾಡಿಕೊಂಡು ಪೇಸ್ಟ್ ಮಾಡ್ಕೋಬೇಕಾಗತ್ತೆ. ನಾನು ಹುಳಿ ಟೊಮೊಟೊ ತೊಗೊಂಡಿರೋದ್ರಿಂದ ವಿನೆಗರ್ನ ಯೂಸ್ ಮಾಡ್ತಾಯಿಲ್ಲ ಟೊಮೊಟೊ ಸಾಸಿಗೆ. ಕೆಲವೊಬ್ಬರು ಹೈಬ್ರಿಡ್ ಟೊಮೊಟೊ ತೊಗೊಂಡ್ರೆ ವಿನೆಗರ್ನ ಯೂಸ್ ಮಾಡ್ತಾರೆ. ವಿನೆಗರ್ನ ಬೇಕಂದರೆ ಮಾತ್ರ ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡಿಕೊಂಡು ಹಾಗೆ ಟೊಮೊಟೊ ಸಾಸನ್ನ ನಾವು ಮಾಡ್ಕೋಬೋದು. ನಾವು ಅದನ್ನು ಪೇಸ್ಟ್ ಮಾಡ್ಕೊಂಡ್ಮೇಲೆ ನಾವು ಅದನ್ನು ಶೋಧಿಸ್ಕೋಬೇಕಾಗತ್ತೆ. ಏಕೆಂದರೆ ಅದರಲ್ಲಿ ನಾವು ಟೊಮೊಟೊ ಹಾಕ್ಕೊಂಡಿರ್ತೀವಿ ಮತ್ತು ಮೆಣಸಿನ್ಕಾಯಿನೂ ಹಾಕ್ಕೊಂಡಿರ್ತೀವಲ್ವ, ಅದರಲ್ಲಿ ಬೀಜ ಎಲ್ಲ ಇರುತ್ತೆ, ಅದೆಲ್ಲ ಹಾಗೆ ಇರುತ್ತೆ, ಅದು ಫುಲ್ ಗ್ರೈಂಡ್ ಆಗಿರಲ್ಲ. ಹಾಗಾಗಿಬಿಟ್ಟು ಅದನ್ನು ಕ್ಲೀನಾಗಿ ಶೋಧಿಸ್ಕೊಂಡು ಆಮೇಲೆ ಟೊಮೊಟೊ ಬಂದಿರುತ್ತಲ್ವ ಪೇಸ್ಟು, ಅದನ್ನು ಒಲೆ ಮೇಲೆ ಇಟ್ಬಿಟ್ಟು ಚೆನ್ನಾಗಿ ನೀರು ಬಿಟ್ಕೊಳ್ಳೋವರೆಗೂ ಕುದಿಸ್ಕೋಬೇಕು. ನಾವು ಮುಂಚೆನೇ ಬೇಯಿಸಿಟ್ಕೊಂಡಿದ್ದೀವಲ್ವ ಟೊಮೊಟೊನ, ಆ ನೀರನ್ನು ಕೂಡ ಅದರಲ್ಲಿ ಹಾಕ್ಕೊಂಬಿಟ್ಟು ಕುದಿಸ್ಕೊಳಕ್ಕೆ ಇಡಬೇಕು. ಹಾಗೆ ಒಂದು ಸ್ವಲ್ಪ ನಮಗೆ ಇನ್ನೂ ಸ್ವಲ್ಪ ಟೇಸ್ಟಿಗೆ ಏನಾದರೂ ಉಪ್ಪು ಬೇಕಂದರೆ ಉಪ್ಪು ಹಾಕ್ಕೋಬೋದು. ಇದಕ್ಕೆ ಸ್ವೀಟಾಗಿ ಒಂದು ಸ್ವಲ್ಪ ಸಕ್ಕರೆನ ನಾನು ಆ್ಯಡ್ ಮಾಡ್ಕೊಳ್ತೀನಿ. ಕೆಲವರು ಬೆಲ್ಲ ಹಾಕ್ಕೊಳ್ತಾರೆ, ಕಲ್ಲು ಸಕ್ಕರೆ ಹಾಕ್ಕೊಳ್ತಾರೆ, ಸಕ್ಕರೆನೂ ಕೂಡ ಹಾಕ್ಕೋಬೋದು. ನಮ್ಮ ಟೇಸ್ಟು ನಮಗೇನು ಬೇಕೋ ಅದನ್ನು ನಾವು ಹಾಕ್ಕೊಂಬಿಟ್ಟು ಟೇಸ್ಟಿಯಾಗಿ ಸ್ವೀಟಾಗಿ ಮಾಡ್ಕೋಬೋದು. ಮಾಡ್ಕೊಂಡ್ಮೇಲೆ ಒಂದು ಬೌಲಲ್ಲಿ ನಾವು ಎತ್ತಿಟ್ಕೊಂಡ್ರೆ 1-2ರಿಂದ 3 ತಿಂಗಳು ನಾವು ಫ್ರಿಜ್ಜಲ್ಲಿಟ್ಟರೆ ಇನ್ನೂ ಗಟ್ಟಿ ಬರುತ್ತೆ. ಒಂದು 3 ತಿಂಗಳು ಇಟ್ಕೊಂಡು ನಾವು ಅದನ್ನು ಯೂಸ್ ಮಾಡ್ಬೋದು. ಈ ಥರ ಹೆಲ್ದಿಯಾಗಿ ಆರೋಗ್ಯಕರವಾಗಿ ಮನೆಯಲ್ಲಿ ಮಕ್ಕಳಿಗೆ ಆಗಲಿ ದೊಡ್ಡವ್ರಿಗೆ ಆಗಲಿ ಯಾರಿಗೆ ಮಾಡ್ಕೊಂಡು ಕೊಟ್ಟರೂ ಕೂಡ ಇಷ್ಟಪಟ್ಟು ತಿಂತಾರೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿಗೆ.